ಅದಾಗಿಂದ ಕೂಡ ನಾನೊಬ್ಬನೇ ಅಲ್ಲ, ಇಡೀ ನಮ್ಮ ಸ್ಟಾಫ್, ನಮ್ಮ ಪೊಲೀಸ್ ಠಾಣೆಯ ಸಿಬ್ಬಂದಿ ಪ್ರತಿಯೊಬ್ಬರು ಕೂಡ ಅದಕ್ಕೆ ಬೆಳಗ್ಗೆ ಮಾತನಾಡಿಸಿ ಅದಕ್ಕೆ ಹಾಲು ಕೊಡಿಸಿ ನಂತರ ಒಳಗಡೆ ಅವರು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಅದು ಲಾಕ್ಡೌನ್ ಆಗಿರೋ ಸಮಯದಲ್ಲಿ ಸಿಕ್ಕಿದೆ ನಮಗೆ, ಅದು ನಮ್ಮ ಅದೃಷ್ಟ ಅಂತ ಅಂದ್ಕೊಳ್ತೀವಿ. ಅವನು ಇನ್ನೊಂದು ವಿಚಾರ ಹೇಳಬೇಕು, ನಾನು ಬಿಟ್ಟು ಎಲ್ಲೂ ಹೋಗಲ್ಲ ಅವನು. ನಾನು ನಿನ್ನೆ ರಾತ್ರಿ 12 ಗಂಟೆಯಲ್ಲಿ ನಾನು ಲಾಕ್ಡೌನ್ ಆಗಿರೋದ್ರಿಂದ ಸಾಮಾನ್ಯ ಸ್ವಲ್ಪ ಲೇಟಾಗಿ ಹೋಗ್ತೀನಿ, ಎಲ್ಲ ವೆಹಿಕಲ್ ಚೆಕ್ ಮಾಡಿಕೊಂಡು. ರಾತ್ರಿ 12ವರೆಗೆ ನಾನು ವಾಕ್ ಹೋಗುವಾಗ ನನ್ನ ಹಿಂದೆನೇ ಅವನು ಓಡಿ ಬರ್ತಾನೆ. ನಾನು ಎಲ್ಲಿ ನಿಂತರೂ ಅಲ್ಲಿ ನಿಂತ್ಕೊಳ್ತಾನೆ. ನಾನು ಓಡೋದ್ರೆ ನನ್ನ ಹಿಂದೆನೇ ಓಡಿ ಬರ್ತಾನೆ. ನಾವು ಕೂತ್ಕೊಂಡ್ರೆ ನಂತರ ಬರ್ತಾನೆ. ಭೀಮಾ ಅಂತ ಕರೆದ್ರೆ ಸಾಕು, ತಕ್ಷಣ ಓಡಿ ಬರ್ತಾನೆ ಸರ್. ನಮ್ಗೆ ಸಂತೋಷ. ಫುಡ್ ಸ್ಟೈಲ್ ಹೇಗಿದೆ, ಏನೇನು ಕೊಡ್ತೀರಿ? ಇವನು ದಿವಸಕ್ಕೆ 15ರಿಂದ 20 ಲೀಟ್ರ್ ಹಾಲು ಕೊಡ್ತೀವಿ ಸರ್. ಆಮೇಲೆ ಈ ನೆನ್ನೆಯಿಂದ ಕಡಲೆಕಾಳು, ಬೆಲ್ಲ ನೀರಲ್ಲಿ ಉನಿ ಹಾಕ್ಬಿಟ್ಟು ಅದನ್ನು ತಿನ್ನಿಸ್ತಾ ಇದೀವಿ ಸರ್. ಏನು ಮಾಡಬೇಕು, ಇಲ್ಲೇ ಇದನ್ನ ಸಾಕಬೇಕು ಅಂತನಾ ಅಥವಾ ಏನಾದರೂ ರೈತರಿಗೆ ಕೊಡೋದು ಅಥವಾ ಸ್ಟೇಷನಲ್ಲಿ ಇದನ್ನು ಸಾಕ್ತೀರಾ ಹೇಗೆ? ಖಂಡಿತ ನಾವೇ ಸಾಕ್ತೀವಿ ಸರ್, ಯಾರಿಗೂ ಕೊಡೋದಿಲ್ಲ, ನಾವೇ ಸಾಕ್ತಿದ್ದೀನ. ಇವನು ನಮ್ಮ ಮನೆಯ ಒಬ್ಬ ಸದಸ್ಯ ಸರ್. ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಕೆಲಸ ಮಾಡಿದಿರಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಇದು ಭೀಮನ ಬ್ಯೂಟಿಫುಲ್ ಲೈಫ್ ಕಹಾನಿ. ಇದರ ಜೊತೆಗೆ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಸೋಮಣ್ಣ ಮಾಚಿಮಾಡ, ನ್ಯೂಸ್ ಫಸ್ಟ್, ಬೆಂಗಳೂರು.